ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ.ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲ್ಪಟ್ಟಂಥ ಜಿ.ಕೆ ಪ್ರಶ್ನೆಗಳನ್ನು ಒಂದೊಂದಾಗಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡುತ್ತಾ ಹೋಗೋಣ. ಯಾಕಪ್ಪ ಈ ಕ್ವಶನ್ಗಳು ಡಿಸ್ಕಸ್ ಮಾಡೋ ಅವಶ್ಯಕತೆ ಏನಂತ ನೋಡೋದಾದ್ರೆ, ಆಲ್ರೆಡಿ ಏನು ಜಾಬ್ ತೊಗೊಂಡಿದ್ದಾರಲ್ಲ ಆ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ವಶನ್ ಕೇಳಿದ್ರೆ ಏನಪ್ಪ ನಿಮ್ಮ ಸೀಕ್ರೆಟಲ್ಲಿ ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಬರುವಂಥ ಒಂದು ವಿಷಯ ಏನಪ್ಪ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದಕ್ಕೆ ಹೇಳ್ತಾರೆ. ಯಾಕಂದರೆ ಇವೇ ಪ್ರಶ್ನೆಗಳು ಮತ್ತೆ ಮುಂಬರುವ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಡೈಲಿ ದಿನಾಲೂ ಒಂದು 20 ಕ್ವಶನನ್ನು ಟಾರ್ಗೆಟ್ ಮಾಡಿ, ಡೈಲಿ ಒಂದು 20 ಕ್ವಶನನ್ನು ಒಂದು 50 ದಿನ ಪ್ರಾಕ್ಟೀಸ್ ಮಾಡಿದ್ರೆ 20 × 50 ಎಷ್ಟಾಗುತ್ತೆ? 1000 ಕ್ವಶನ್ ಆಗಿಬಿಡ್ತವೆ ಸರ್. ಇಷ್ಟು 1000 ಕ್ವಶನ್ ನಾವು ಏನಾದರೂ ಕರೆಕ್ಟಾಗಿ ಓದ್ಕೊಂಡೇವಂದ್ರೆ ಮುಂಬರುವ ಎಲ್ಲ ಎಕ್ಸಾಮ್ಗಳಲ್ಲಿ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ನಾವು ಯಾವುದೇ ಎಕ್ಸಾಮ್ ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, ಅಗ್ನಿವೀರ ಆಗಿರ್ಬೋದು, RPF ಕಾನ್ಸ್ಟೇಬಲ್ ಆಗಿರ್ಬೋದು, ಇವೇ ಪ್ರಶ್ನೆಗಳು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾನೆ. ಹಾಗಾಗಿ ಡೈಲಿ 20 ಕ್ವಶನ್ ಟಾರ್ಗೆಟ್ ಮಾಡಿರಿ. 50 ದಿನದಲ್ಲಿ 1000 ಕ್ವಶನ್ ಆಗ್ತದೆ. ಹಾಗಾಗಿ ನಮ್ಮ ಚಾನಲಿನೂ ಕೂಡ ಡೈಲಿ ಒಂದು ವಿಡಿಯೋ ಹಳೆ ಕ್ವಶನ್ ಪೇಪರ್ ಮೇಲೆ ಡೈಲಿ ಒಂದು ವಿಡಿಯೋ ಮಾಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿರಿ. ಇಷ್ಟ ಆದರೆ ಆಲ್ರೆಡಿ ನಿಮ್ಮ ಸ್ನೇಹಿತರು ಯಾರಾದರೂ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ರೆ ಅವರಿಗೂ ಕೂಡ ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ದಯಾನಂದ ಸರಸ್ವತಿಯವರು ಈ ಕೆಳಗಿನ ಯಾವ ಸಮಾಜವನ್ನು ಸ್ಥಾಪಿಸಿದ್ದಾರೆ? ದಯಾನಂದ ಸರಸ್ವತಿಯವರು ಕೆಳಗಿನ ಯಾವ ಸಮಾಜವನ್ನು ಸ್ಥಾಪಿಸಿದ್ದಾರೆ? 4 ಆಪ್ಷನ್ ಕೊಟ್ಟಿದ್ದಾನೆ. ಆಲ್ರೆಡಿ ಎಕ್ಸಾಮ್ದಲ್ಲಿ ಕೇಳಿದಂಥ ಪ್ರಶ್ನೆ. ಯಾವ ಸಮಾಜ ಇದರಲ್ಲಿ ಕೊಟ್ಟಿರುವ ಆಪ್ಷನ್ ಯಾವ ಸಮಾಜ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಆರ್ಯ ಸಮಾಜ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದ್ದಾರೆ. ಯಾವ ವರ್ಷ ಅಂದ್ರೆ 1875ರಲ್ಲಿ ಈ ಒಂದು ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ ಸ್ಥಳ, ಯಾವ ಒಂದು ನಗರದಲ್ಲಿ ಇದನ್ನು ಸ್ಥಾಪನೆ ಮಾಡ್ಯಾರ ಅಂದ್ರೆ ಬಾಂಬೆ. ಏನು ಮಹಾರಾಷ್ಟ್ರದ ರಾಜಧಾನಿ ಅಂತ ಏನು ಕರಿತೀವಲ್ಲ, ಅಂದಿನ ಕಾಲದಾಗ ಬಾಂಬೆ ಅಂತ ಕರಿತಾ ಇದ್ರು, ಈಗ ಮುಂಬೈ ಅಂತ ಕರಿತಾ ಇದ್ದೀವಿ. ಬಟ್ ಈ ನಗರದಲ್ಲಿ ಆರ್ಯ ಸಮಾಜವನ್ನು 1875ರಲ್ಲಿ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದ್ದಾರೆ. ಇವ್ರ ಮೇಲೆ ಇನ್ನೂ ಏನು ಕ್ವಶನ್ ಬರ್ಬೋದಂದ್ರೆ, ವೇದಗಳಿಗೆ ಹಿಂತಿರುಗಿ ಎನ್ನುವ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ಅದು ದಯಾನಂದ ಸರಸ್ವತಿಯವರು ನಾವು ಹೇಳ್ತೀವಿ. ಅದೇ ರೀತಿ ಸ್ವರಾಜ್ಯ ಅನ್ನೋ ಒಂದು ಪದ ಬಳಕೆ ಕೂಡ ಈ ದಯಾನಂದ ಸರಸ್ವತಿಯವರು ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಒಂದು ಕ್ವಶನ್ ಮೇಲೆ ಇನ್ನೂ 3-4 ಕ್ವಶನ್ಗಳು ಬಂದು ಅದಕ್ಕೆ ಕ್ವಶನ್ ಪೇಪರನ್ನು ನಾವು ಈ ರೀತಿಯಾಗಿ ಓದ್ಕೋಬೇಕು. ಬರೀ ಒಂದು ಪ್ರಶ್ನೆಗೆ ಒಂದೇ ಆನ್ಸರ್ ಅಲ್ಲ, ಅದರ ಸುತ್ತಮುತ್ತ ಹಿನ್ನೆಲೆ ಏನೇನಿದೆಯಲ್ಲ ಎಲ್ಲ ಪಾಯಿಂಟ್ಸನ್ನು ನಾವು ಒಂದು ಸಲ ರಿವಿಷನ್ ಮಾಡಿದ್ರೆ ಅಂದ್ರೆ ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ನಮಗೆ ಭಾಳಷ್ಟು ಉಪಯುಕ್ತವಾಗ್ತದೆ ನಾವು ಹೇಳ್ತೀವಿ. ಇನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದಂಥ ಪ್ರಮುಖ ಸಮಾಜಗಳು ಮತ್ತು ಸ್ಥಾಪಕರು. ಒಂದು ಕ್ವಶನ್ ಯಾವಾಗಲೂ ಕೇಳ್ತಾ ಇರ್ತಾನೆ, ಒಂದು ಸಮಾಜದ ಹೆಸರು ಕೊಟ್ಟು ಆ ಸ್ಥಾಪನೆ ಮಾಡಿದವ್ರು ಯಾರಿರ್ತಾರೆ. ಈಗ ಆರ್ಯ ಸಮಾಜ ಮುಗಿತು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಬ್ರಹ್ಮ ಸಮಾಜ. ಇದನ್ನು ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಅಂತ ಕರಿತೀವಿ. ಎಲ್ಲಿ ಸ್ಥಾಪನೆ ಮಾಡ್ಯಾರಂದ್ರೆ ಕಲ್ಕತ್ತಾ. ಇಲ್ಲಿ ಪಶ್ಚಿಮ ಬಂಗಾಳ ರಾಜಧಾನಿ ಇದೆಯಲ್ಲ ಕಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು 1828ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವ ವರ್ಷದು? 1828ರಲ್ಲಿ. ಇನ್ನು ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಜ್ಯೋತಿಬಾ ಫುಲೆ ಅವರು. ಇದನ್ನು ಕೂಡ ಎಲ್ಲಿ ಮಾಡ್ಯಾರ? ಬಾಂಬೆ ನಗರದಲ್ಲಿ ಮಾಡ್ಯಾರ. ಯಾರು? ಜ್ಯೋತಿಬಾ ಫುಲೆ ಅವರು. ಇವರ ಒಂದು ಚಿಂತನೆಗಳೇ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರೋದು ಯಾರದಪ್ಪ ಅಂದ್ರೆ ಅದು ಜ್ಯೋತಿಬಾ ಫುಲೆ ಅವರ ಒಂದು ಚಿಂತನೆಗಳು. ನೆಕ್ಸ್ಟ್ ಪ್ರಾರ್ಥನಾ ಸಮಾಜ. ಈ ಸಮಾಜವನ್ನು ಸ್ಥಾಪನೆ ಮಾಡಿದವರು ಆತ್ಮಾರಾಮ್ ಪಾಂಡುರಂಗನವರು. ಇದು ಕೂಡ ಬಾಂಬೆದಲ್ಲೇ ಸ್ಥಾಪನೆ ಮಾಡಲಾಗಿದೆ. ಇನ್ನು ರಾಮಕೃಷ್ಣ ಮಿಷನ್ ಅಂತೇಳಿ ರಾಮಕೃಷ್ಣ ಪರಮಹಂಸರ ಒಂದು ಗುರುಗಳ ನೆನಪಿಗಾಗಿ ರಾಮಕೃಷ್ಣ ಮಿಷನ್ ಅಂತ ಸ್ಥಾಪನೆ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು. ಎಲ್ಲೆಂದ್ರೆ ಅದು ಕಲ್ಕತ್ತಾ ಒಂದು ನಗರದಲ್ಲಿ ಸ್ವಾಮಿ ವಿವೇಕಾನಂದರು ಈ ಒಂದು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಮೊದಲನೇ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂಥ ಉಳಿದ ಎಲ್ಲ ಆಪ್ಷನ್ಗಳ ಒಂದು ಏನೇನು ಕ್ವಶನ್ ಕೇಳ್ಬೋದು. ಈ ರೀತಿಯಾಗಿ ಹೋದರೆ 100% ನಿಮ್ಗೆ ಜಾಬ್ ಕನ್ಫರ್ಮ್ ಅಂತ ನಾನು ಹೇಳ್ತೀನಿ. ಮುಂದಿನ ಪ್ರಶ್ನೆ,
ಈ ಕೆಳಗಿನ ಯಾವ ದೇಶವು ಪ್ರತಿ ವರ್ಷ ಚಲನಚಿತ್ರದಲ್ಲಿನ ಶ್ರೇಷ್ಠತೆಗಾಗಿ ಅಕಾಡೆಮಿ ಪ್ರಶಸ್ತಿಗಳನ್ನು ಆಯೋಜಿಸುತ್ತದೆ? ಅಂದರೆ ಯಾವ ಪ್ರಶಸ್ತಿ? ಆಸ್ಕರ್ ಪ್ರಶಸ್ತಿ ಅಂತ ಹೇಳ್ತೀವಿ. ಇದನ್ನು ಯಾವ ದೇಶ ಕೊಡ್ತದೆ ಅಂತೇಳಿ ಒಂದು ಕ್ವಶನ್ ಕೇಳಿದ್ದಾನೆ. 4 ದೇಶಗಳ ಹೆಸರು ಕೊಟ್ಟಿದ್ದಾನೆ. ಯಾವುದಪ್ಪ ಇದರಲ್ಲಿ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ, USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ದೇಶದವರು ಈ ಒಂದು ಆಸ್ಕರ್ ಅನ್ನೋದು ಅವಾರ್ಡನ್ನು ಕೊಡ್ತಾರೆ. ಏನಪ್ಪ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡಿದರೆ, ಆಸ್ಕರ್ ಪ್ರಶಸ್ತಿಯು ಜಗತ್ತಿನ ಸಿನಿಮಾ ರಂಗದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಹೆಂಗೆ ಒಂದು ಪ್ರತಿ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿ, ಆ ಪ್ರಶಸ್ತಿ ಪಡೆದೇಬೇಕನ್ನೋದು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರ ಆಸೆ ಆಗಿರ್ತದಲ್ಲ, ಅದೇ ರೀತಿ ಸಿನಿಮಾದಲ್ಲಿ ಅವರು ಯಾವ ಒಂದು ಪ್ರಶಸ್ತಿ ಪಡಿಬೇಕಂತೇಳಿ ಅಂತಿಮವಾದ ಪ್ರಶಸ್ತಿ ಅಂದ್ರೆ ಅದು ಆಸ್ಕರ್ ಅವಾರ್ಡ್ ಅಂತ ಕರಿತೀವಿ ಇಡೀ ಜಗತ್ತಿನಲ್ಲಿ. ಇನ್ನು ಭಾರತೀಯ ಸಿನಿಮಾ ರಂಗದಲ್ಲಿ ನೀಡುವ ಅತಿ ಉನ್ನತ ಪ್ರಶಸ್ತಿ ಅಂದ್ರೆ ಅದು ಯಾವುದಪ್ಪ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅಂತೇಳಿ. ಭಾರತದ ಒಂದು ಸಿನಿಮಾ ರಂಗದ ಪಿತಾಮಹರು ದಾದಾ ಸಾಹೇಬ್ ಫಾಲ್ಕೆ ಅವರು, ಅವ್ರ ಹೆಸರಲ್ಲೇ ಕೊಡ್ತೀವಿ. ಇದು ಭಾರತದ ಸಿನಿಮಾ ರಂಗದಲ್ಲಿ ನೀಡುವ ಅತಿ ಉನ್ನತ ಪ್ರಶಸ್ತಿಯಾಗಿದೆ. ಇನ್ನು ಆಸ್ಕರ್ ಮೇಲೆ ಇನ್ನೂ ಏನು ಕ್ವಶನ್ ಕೇಳಿದಾನಂದ್ರೆ, ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ. ಆಸ್ಕರ್ ಪ್ರಶಸ್ತಿ ಆಲ್ಮೋಸ್ಟ್ ಎಲ್ಲ ವಿದೇಶಿಗರಿಗೆ ಗೊತ್ತು, ಅಮೇರಿಕದವರಿಗೆ ಜಾಸ್ತಿ. ಬಟ್ ಇಲ್ಲಿ ಕೂಡ ಕೆಲವೊಂದು ಬಾರಿ ಭಾರತೀಯರಿಗೂ ಕೊಟ್ಟಿದ್ದಾರೆ. ಬಟ್ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಬಂದದಂದ್ರೆ ಅದು ಬಾನು ಅತಿಯಾ ಅನ್ನೋರಿಗೆ 1983ರಲ್ಲಿ ಇವರಿಗೆ ಕೊಟ್ಟಿದ್ದಾರೆ. ಅದು ಒಂದು ಗಾಂಧಿ ಅನ್ನೋ ಒಂದು ಚಿತ್ರಕ್ಕಾಗಿ ವಸ್ತ್ರ ವಿನ್ಯಾಸ, ಒಂದು ಡಿಸೈನ್, ಅರಬಿ ಡಿಸೈನ್ ಮಾಡೋದಕ್ಕೆ ವಸ್ತ್ರ ವಿನ್ಯಾಸಕ್ಕಾಗಿ ಬಾನು ಅತಿಯಾ ಅವರಿಗೆ ಈ ಪ್ರಶಸ್ತಿ ಮೊದಲ ಬಾರಿಗೆ ಭಾರತೀಯರಿಗೆ ಕೊಟ್ಟೋದಂದ್ರೆ ಅದು ಬಾನು ಅತಿಯಾ ಅವರು. ಇನ್ನು ಇತ್ತೀಚೆಗೆ ರೀಸೆಂಟಾಗಿ ಒಂದು ಭಾರತದ ಯಾರಿಗೆ ಬಂದದ ನೋಡೋದಾದ್ರೆ 2023ರಲ್ಲಿ RRR ಅನ್ನೋ ಒಂದು ತೆಲುಗು ಚಿತ್ರ ಇದೆಯಲ್ಲ, ಈ ಚಿತ್ರದಲ್ಲಿರುವ ನಾಟು ನಾಟು ಹಾಡಿಗೆ, ಆ ನಾಟು ನಾಟು ಹಾಡು ಒಂದು ಸಂಗೀತ ನಿರ್ದೇಶಕರು ಯಾರಂದ್ರೆ M ಕೀರವಾಣಿ ಅವರಿಗೆ ಈ ಪ್ರಶಸ್ತಿ ಕೊಡಲಾಗಿದೆ. ಇತ್ತೀಚೆಗೆ ಅಂದರೆ ರೀಸೆಂಟಾಗಿದ್ದು. ಇದು ಆಸ್ಕರ್ ಪ್ರಶಸ್ತಿ ಒಂದಿಷ್ಟು ಹಿನ್ನೆಲೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗಿರಿಧಾಮಗಳ ರಾಜಕುಮಾರಿ ಎಂದು ಕರೆಯಲಾಗುತ್ತದೆ? ಇಲ್ಲಿ 4 ಗಿರಿಧಾಮಗಳ ಹೆಸರು ಕೊಟ್ಟಿದ್ದಾನೆ. ಬಟ್ ಗಿರಿಧಾಮಗಳ ರಾಜಕುಮಾರಿ ಎಂದು ಯಾವ ಒಂದು ಗಿರಿಧಾಮನ ಕರೀತಾರೆ ತಿಳಿಯೋಣ. ಆಪ್ಷನ್ ಬಿ ಇದೆಯಲ್ಲ, ಕೊಡೈಕನಾಲ್ ಏನಿದೆಯಲ್ಲ, ಈ ಒಂದು ಗಿರಿಧಾಮ ತಮಿಳುನಾಡಲ್ಲಿ, ಯಾವುದು TN ತಮಿಳುನಾಡಲ್ಲಿ ಕಂಡು ಬರುತ್ತದೆ. ಇದನ್ನು ಗಿರಿಧಾಮಗಳ ರಾಜಕುಮಾರಿ ಎಂದು ಕರೀತಾನೆ. ಇಡೀ ದೇಶದಲ್ಲಿ ಭಾಳಷ್ಟು ಗಿರಿಧಾಮಗಳಿವೆ, ಬಟ್ ಅದರಲ್ಲಿ ರಾಜಕುಮಾರಿ ಎಂದು ಕರೆಯಲ್ಪಡುವಂಥ ಯಾವುದಪ್ಪ ಅಂದ್ರೆ ಅದು ಕೊಡೈಕನಾಲ್ ಅಂತ ನಾವು ಹೇಳ್ತೀವಿ. ಇನ್ನು ಪ್ರಮುಖ ಗಿರಿಧಾಮಗಳು ಭಾರತದಲ್ಲಿರುವಂಥ ಒಂದು ಫೇಮಸ್ ಒಂದು ಗಿರಿಧಾಮಗಳು ನೋಡೋದಾದ ಡಾರ್ಜಿಲಿಂಗ್ ಅಂತ ಕರಿತೀವಿ, ಇದು ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಮುಸ್ಸೂರಿ ಗಿರಿಧಾಮ ಉತ್ತರಾಖಂಡದಲ್ಲಿ ಕಂಡುಬರ್ತದೆ. ಶಿಮ್ಲಾ ಗಿರಿಧಾಮ ಹಿಮಾಚಲ ಪ್ರದೇಶದಲ್ಲಿ. ಊಟಿ ತಮಿಳುನಾಡಿನಲ್ಲಿ. ನೈನಿತಾಲ್ ಉತ್ತರಾಖಂಡದಲ್ಲಿ. ಇನ್ನು ಗುಲ್ಮಾರ್ಗ್ ಅಂತ ಒಂದು ಗಿರಿಧಾಮ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಇವು ಗಿರಿಧಾಮದ ಹೆಸರು ಕೊಟ್ಟು ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಆ ರೀತಿಯಾಗಿ ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೆನಪಿಡಬೇಕು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಸಂಸತ್ತಿನ ಮೇಲ್ಮನೆ ಎಂದು ಕರೆಯುತ್ತಾರೆ? ಕೆಳಗಿನ ಯಾವ ಒಂದು ಒಂದು 4 ಆಪ್ಷನ್ ಕೊಟ್ಟಾನ, ಇದನ್ನು ಸಂಸತ್ತಿನ ಮೇಲ್ಮನೆ ಇಂಪಾರ್ಟೆಂಟ್ ನೋಡ್ರಿ. ಸಂಸತ್ತಿನಲ್ಲಿ ಮೇಲ್ಮನೆ ಅಂತ ಯಾವುದನ್ನು ಕರೀತಾರೆ ಅಂತ ಕೊಟ್ಟು ಕೇಳಿದಾನೆ. 4 ಆಪ್ಷನ್ ಕೊಟ್ಟಾನ. ಇದರಲ್ಲಿ ಯಾವುದಪ್ಪ ಅಂದ್ರದು ಆಪ್ಷನ್ ಸಿ ಇದೆಯಲ್ಲ, ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಎಂದು ಕರೆಯುತ್ತಾರೆ. ಭಾಳ ಸಲ ಕ್ವಶನ್ ಕೇಳಿದಾನೆ, ನೆನಪಿಡಬೇಕು. ಏನಪ್ಪ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ವಿಧಿ 79 ಆರ್ಟಿಕಲ್ 79 ಏನು ಹೇಳ್ತಂದ್ರೆ ಸಂಸತ್ತಿನ ರಚನೆ ಕುರಿತು ತಿಳಿಸುತ್ತದೆ. ಅಂದರೆ ಸಂಸತ್ತಿನ ಬಗ್ಗೆ ನಮಗೆ ಮಾಹಿತಿ ಕೊಡೋ ಆರ್ಟಿಕಲ್ ಎಷ್ಟಪ್ಪ ಅಂದ್ರೆ ಅದು 79. ಏನು ಹೇಳ್ತದಂದ್ರೆ ಸಂಸತ್ತು ಏನನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಸಂಸತ್ತು ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಿದೆ. ಈ 3 ಜನ ಇಂಪಾರ್ಟೆಂಟ್. ಇವು 3 ಕೂಡ ಒಂದು ಸಂಸತ್ತು ಕರಿಬೇಕಂತೇಳಿ ವಿಧಿ 79ರಲ್ಲಿ ತಿಳಿಸಲಾಗಿದೆ. ಇನ್ನು ರಾಜ್ಯಸಭೆಯನ್ನು ಏನಂತ ಕರೀತಾರಂದ್ರೆ ಬುದ್ಧಿವಂತರ ಸದನ. ಯಾಕಪ್ಪ ಅಂದ್ರೆ ರಾಜ್ಯಸಭೆಗೆ ಸ್ಪರ್ಧೆ ಮಾಡಬೇಕು ಮಿನಿಮಮ್ ಎಷ್ಟು 30 ವರ್ಷ ವಯಸ್ಸಾಗಿರಬೇಕು. ಹೀಗಾಗಿ
ಅಲ್ಲೆಲ್ಲ ಆಲ್ಮೋಸ್ಟ್ ಹಿರಿಯ ಜೀವಿಗಳು ಬುದ್ಧಿಜೀವಿಗಳೇ ಇರ್ತಾರೆ. ಹೀಗಾಗಿ ಇದನ್ನು ಬುದ್ಧಿವಂತರ ಸದನ, ಹಿರಿಯರ ಸದನ ಎಂದು ಕೂಡ ಕರೀತಾರೆ. ಶಾಶ್ವತ ಸದನ ಅಂದರೆ ಇದು ಒಟ್ಟ ವಿಸರ್ಜನೆ ಆಗಲ್ಲ. ಹೆಂಗೆ ಲೋಕಸಭೆ 5 ವರ್ಷಗೊಮ್ಮೆ ವಿಸರ್ಜನೆ ಮಾಡ್ತಾರೆ ಮತ್ತು ಹೊಸದಾಗಿ ಎಲೆಕ್ಷನ್ ಮಾಡ್ತಾರೆ. ಬಟ್ ಇದು ಹಂಗಲ್ಲ, ಪ್ರತಿ 2 ವರ್ಷಗೊಮ್ಮೆ 1/3 ಅಂದರೆ ಪ್ರತಿ 2 ವರ್ಷಗೊಮ್ಮೆಗೆ ಕೆಲವೊಂದಿಷ್ಟು ಜನ ರಾಜ್ಯ ಅಧಿಕಾರಾವಧಿ ಮುಗಿದು ಹೋಗ್ತಾರೆ ಮತ್ತು ಆಯ್ಕೆ ಆಗ್ತಾರೆ. ಹೀಗಾಗಿ ಇದನ್ನು ಶಾಶ್ವತ ಸದನ ಎಂದು ಕೂಡ ಕರೀತಾರೆ. ಹಾಗಾದ್ರೆ ರಾಜ್ಯಸಭೆ ಬಗ್ಗೆ ತಿಳಿಸೋ ವಿಧಿ ಎಷ್ಟನೇದಂದ್ರೆ 81ನೇ ವಿಧಿ. ಈ ರಾಜ್ಯಸಭೆ ಎಷ್ಟನೇದ್ರಿ 80ನೇ ವಿಧಿ. 80ನೇ ವಿಧಿ ರಾಜ್ಯಸಭೆ ಬಗ್ಗೆ ತಿಳಿಸ್ತದೆ. ಇನ್ನು ನೆಕ್ಸ್ಟ್ ಯಾವುದು ಲೋಕಸಭೆಯನ್ನು ಏನಂತ ಕರೀತಾರೆ? ಜನತಾ ಸದನ ಅಂದರೆ ಜನರಿಂದ ನೇರವಾಗಿ ಆಯ್ಕೆ. ಲೋಕಸಭೆ ಹೆಂಗಂದರೆ ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ರಾಜ್ಯಸಭೆ ಪರೋಕ್ಷ ಚುನಾವಣೆ. ಹೀಗಾಗಿ ಇದನ್ನು ಜನತಾ ಸದನ, ಜನರಿಂದ ಆಯ್ಕೆಯಾಗಿ ಹೋಗಿರ್ತಾರೆ. ಒಂದು ಕಿರಿಯರ ಸದನ ಎಂದು ಕೂಡ ಕರೀತಾರೆ. ಯಾಕೆ? ಲೋಕಸಭೆ ಸ್ಪರ್ಧಿಸಬೇಕು, ಮಿನಿಮಮ್ ಏಜ್ 25 ಆಗಿರಬೇಕು. ಇನ್ನು ಸಂಸತ್ತಿನ ಕೆಳಮನೆ, ರಾಜ್ಯಸಭೆಯ ಮೇಲ್ಮನೆ ಅಂದರೆ ಇದನ್ನು ಕೆಳಮನೆ ಎಂದು ಕೂಡ ಕರೀತಾರೆ. ಇದರ ಬಗ್ಗೆ ತಿಳಿಸುವಂಥ ವಿಧಿ 81. 3 ಇಂಪಾರ್ಟೆಂಟ್ ವಿಧಿ ನೆನಪಿಡಬೇಕು. ವಿಧಿ 79 ಸಂಸತ್ತಿನ ಬಗ್ಗೆ, ವಿಧಿ 80 ರಾಜ್ಯಸಭೆ ಬಗ್ಗೆ, ವಿಧಿ 81 ಲೋಕಸಭೆ ಬಗ್ಗೆ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ದೇಶ ಯಾವುದು? ಅಂದರೆ ಸ್ನೇಹಿತರೆ, ಜಗತ್ತಿನಲ್ಲಿ ಎಷ್ಟು ದೇಶಗಳಿವೆ, ಬಟ್ ಅದರಾಗ ಕರಾವಳಿ ತೀರ ಅತಿ ಉದ್ದವಾಗಿ ಯಾವ ದೇಶ ಹೊಂದಿದೆ? ಒಂದು 4 ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಯಾವುದು ಇದರಲ್ಲಿ ಸರಿ ಉತ್ತರ ಅಂದರೆ ಆಪ್ಷನ್ ಸಿ ಇದೆಯಲ್ಲ, ಕೆನಡಾ ಈಸ್ ರೈಟ್ ಆನ್ಸರ್. ಕೆನಡಾ ದೇಶವು ಜಗತ್ತಿನಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವಂಥ ದೇಶವಾಗಿದೆ. ಏನಪ್ಪ ಕರಾವಳಿ ತೀರ ಅಂದರೆ ಈ ಸಮುದ್ರದ ತೀರ ಇರ್ತವಲ್ಲ ಅದನ್ನು ಕರಾವಳಿ ತೀರ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಕರಾವಳಿ ತೀರ ಎಷ್ಟಿದೆ? ಭಾರತದ ಕರಾವಳಿ ತೀರವು ಒಟ್ಟು 7,516 ಕಿಲೋಮೀಟ್ರ್. ವೆರಿ ಇಂಪಾರ್ಟೆಂಟು. 7,516 ಕಿಲೋಮೀಟ್ರ್ ನಾವು ಕರಾವಳಿ ತೀರವನ್ನು ಹೊಂದಿದ್ದೇವೆ. ಇದರಲ್ಲಿ ಭೂಭಾಗ ಎಷ್ಟಿದೆ? 5,422 ಕಿಲೋಮೀಟರ್. ಇನ್ನು ದ್ವೀಪಗಳನ್ನು ಹಿಡಿದ್ರೆ 4 ದ್ವೀಪಗಳು ಕೂಡಿ 2,094 ಕಿಲೋಮೀಟ್ರ್ ಅದ. ಇವೆರಡನ್ನು ಸೇರಿಸಿದ್ರೆ 7,516 ಕಿಲೋಮೀಟ್ರ್ ಅಂತ ಹೇಳ್ತೀವಿ. ಇನ್ನು ಕರಾವಳಿ ತೀರ ಎಷ್ಟು ಅಂದ್ರೆ 9 ರಾಜ್ಯಗಳಲ್ಲಿ ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೊಂದಿದೆ. ಭಾರತದ ಕರಾವಳಿ ಸ್ನೇಹಿತರೆ ನೋಡಿದ್ರೆ ನಾವು ಈ ಕಡೆ ಈಗ ಅರ್ಧ ಮ್ಯಾಪ್ ನೋಡೋದಾದ್ರೆ ಅರಬ್ಬಿ ಸಮುದ್ರ ಈ ಕಡೆ 5 ರಾಜ್ಯಗಳು ಬರ್ತವೆ, ಈ ಕಡೆ ಬಂಗಾಳ ಕೊಲ್ಲಿ ಈ ಕಡೆ 4 ರಾಜ್ಯಗಳು, ಟೋಟಲ್ 9 ರಾಜ್ಯಗಳಲ್ಲಿ. ಆಮೇಲೆ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಕರಾವಳಿ ತೀರ ಹಮ್ಮಿದೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದು? ಕ್ವಶನ್ ಕೇಳಿದ್ದಾನೆ ಆಲ್ರೆಡಿ. ಇದು ಎಕ್ಸಾಮ್ಗಳಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದೆ ಅಂದ್ರೆ ಅದು ಗುಜರಾತ್ ರಾಜ್ಯ ಏನು ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದೆ. ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಅಂದ್ರೆ ಅದು ಗೋವಾ ರಾಜ್ಯ. ಭಾರತದಲ್ಲಿ ಅತಿ ಕಡಿಮೆ 9 ರಾಜ್ಯಗಳ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಬಿ ಇದೆಯಲ್ಲ, ಕುಮಾರಗುಪ್ತ ಈಸ್ ರೈಟ್ ಆನ್ಸರ್. ಕುಮಾರಗುಪ್ತ ಅಂದರೆ ಗುಪ್ತ ಸಾಮ್ರಾಜ್ಯದಾಗ ಗುಪ್ತರು ಏನು ಆಳ್ವಿಕೆ ಮಾಡಿರಲ್ಲ ಅವ್ರ ಕಾಲದಲ್ಲಿ ಆಗಿದೆ. ಅವರಲ್ಲಿ ಯಾರು ಅರಸರಿದ್ದಾರೆ ಅಂದ್ರೆ ಅವತ್ತು ಕುಮಾರಗುಪ್ತ ಅಂತೇಳಿ ಕರಿತೀವಿ. ಗುಪ್ತ ಸಾಮ್ರಾಜ್ಯದ ಕುಮಾರಗುಪ್ತನು ಕ್ರಿಸ್ತಶಕ 427ರಲ್ಲಿ, ವೆರಿ ಇಂಪಾರ್ಟೆಂಟು, ಯಾವಾಗ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂದರೆ ಕ್ರಿಸ್ತಶಕ 427ರಲ್ಲಿ ನಿರ್ಮಿಸ್ತಾನೆ. ಹಾಗಾದ್ರೆ ಈ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿದವರು ಯಾರು? ಯಾವಾಗ ಮುಸ್ಲಿಂ ದಾಳಿಕೋರರು ಭಾರತದ ಮೇಲೆ ಬಂದರು ಅವರು ದಾಳಿ ಮಾಡಿ ಈ ವಿಶ್ವವಿದ್ಯಾಲಯ ನಾಶ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಬಕ್ತಿಯಾರ್ ಖಿಲ್ಜಿ. ಮಹಮ್ಮದ್ ಗೋರಿಯ ದಂಡನಾಯಕದಂಥ ಬಕ್ತಿಯಾರ್ ಖಿಲ್ಜಿ 1193ರಲ್ಲಿ ಈ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡ್ತಾನೆ. ಇನ್ನು 2010ರಲ್ಲಿ ನಳಂದ ವಿಶ್ವವಿದ್ಯಾಲಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ. ನೋಡಿ ಸ್ನೇಹಿತರೆ, ಯಾವಾಗ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ? 2010ರಲ್ಲಿ. ಪ್ರಸ್ತುತ ಭಾರತದಿಂದ ಎಷ್ಟು 43 ಸ್ಥಳಗಳು ಯುನೆಸ್ಕೋ ಪಟ್ಟಿಗೆ ಹೋಗ್ಯಾವ. ಅದರಲ್ಲಿ ನಳಂದ ವಿಶ್ವವಿದ್ಯಾಲಯ ಕೂಡ ಒಂದು ನೋಡ್ಬೋದಾಗಿದೆ. ಹಾಗಾದ್ರೆ ಪ್ರಸ್ತುತ ನಳಂದ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅದು ಬಿಹಾರ ರಾಜ್ಯದಲ್ಲಿ. ಯಾಕಂದರೆ ಅಂದಿನ ಕಾಲದಲ್ಲಿ ಪಾಟ್ಲಿಪುತ್ರ
ಗುಪ್ತರದು ಮೌರ್ಯರ ರಾಜಧಾನಿ ಇತ್ತಲ್ಲ ಅದು ಪ್ರೆಸೆಂಟಲ್ಲಿ ಪಾಟ್ನಾ ಆಗಿದೆ. ಹೀಗಾಗಿ ಬಿಹಾರ ರಾಜ್ಯದಲ್ಲಿ ಇದು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಹಣಕಾಸು ಆಯೋಗವನ್ನು ಭಾರತದ ಡ್ಯಾಶ್ ವಿಧಿ ಅಡಿಯಲ್ಲಿ ರಚಿಸಲಾಗಿದೆ. ಹಣಕಾಸು ಆಯೋಗ ಬಗ್ಗೆ ತಿಳಿಸುವಂಥ ವಿಧಿ ಯಾವುದತ್ತೆ ಒಂದು ಕ್ವಶನ್ ಕೇಳಿದ್ದಾನೆ. ಯಾವುದಪ್ಪ ಸರಿ ಉತ್ತರ? ಆಪ್ಷನ್ ಬಿ ಇದೆಯಲ್ಲ, ವಿಧಿ 280. ವಿಧಿ 280 ಪ್ರಕಾರ ಹಣಕಾಸು ಆಯೋಗನ ಸ್ಥಾಪನೆ ಮಾಡಲಾಗುತ್ತೆ. ಏನಪ್ಪ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋದಾದ್ರೆ ಯುವಕರ ಮೇಲೂ ಕ್ವಶನ್ ಕೇಳೋಣ. ಏನು ಮಾಹಿತಿ ಹೇಳ್ತೀವಲ್ಲ ಯುವಕರ ಮೇಲೂ ಕೇಳೋಣ. ವಿಧಿ 280 ಏನು ಮಾಹಿತಿಯನ್ನು ಒದಗಿಸ್ತದೆ ನಮ್ಮ ಸಂವಿಧಾನದ ವಿಧಿಯನ್ನು ನೋಡೋದಾದ್ರೆ, ರಾಷ್ಟ್ರಪತಿಗಳು ಪ್ರತಿ 5 ವರ್ಷಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ 3 ಪ್ರಶ್ನೆ ಅಥವಾ ಹಣಕಾಸು ಆಯೋಗವನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಎಷ್ಟು ವರ್ಷಗೊಮ್ಮೆ? 5 ವರ್ಷಗೊಮ್ಮೆ. ಎಷ್ಟು ವಿಧಿ? 280. ನೋಡಿ, ಒಂದು ಕ್ವಶನ ಇನ್ನೂ 3 ಕ್ವಶನ್ ಅದು. ಈ ರೀತಿ ಕ್ವಶನ್ ಬಿಡಿಸ್ರಿ ನೀವು ಯಾವಾಗಲೂ, ಒಂದೊಂದೇ ಓದ್ಕೊತ ಹೋಗ್ಬೇಡ್ರಿ, ಈ ರೀತಿಯಾಗಿ ಬಿಡಿಸ್ರಿ. ಇನ್ನು ಹಣಕಾಸು ಆಯೋಗದ ಕಾರ್ಯ ಏನು ಮಾಡ್ತಪ್ಪ ಇದು ಕೆಲಸ ಅಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯದ ಮೂಲವನ್ನು ಹಂಚಿಕೆ ಮಾಡ್ತದೆ. ಹಣಕಾಸು ಆದಾಯನ ಹೆಂಗೆ ಹಂಚ್ಕೋಬೇಕು, ರಾಜ್ಯ ಎಷ್ಟು ತೊಗೋಬೇಕು, ಕೇಂದ್ರ ಎಷ್ಟು ತೊಗೋಬೇಕು, ಎಷ್ಟು ಪಾಲು ಕೊಡಬೇಕು ಅನ್ನೋದ್ರೆಲ್ಲ ಒಂದು ಮಾಹಿತಿಯನ್ನು ಈ ಹಣಕಾಸು ಆಯೋಗ ಒಂದು ಮಾಹಿತಿಯನ್ನು ಒದಗಿಸ್ತದೆ. ಹಾಗಾದರೆ ದೇಶದ ಮೊಟ್ಟ ಮೊದಲ ಹಣಕಾಸು ಆಯೋಗ ಯಾವ ವರ್ಷ ಅಂದ್ರೆ ಅದು 1951ರಲ್ಲಿ ನೇಮಕ ಮಾಡಲಾಗಿತ್ತು. ಏನದರ ಹೆಸರು ಅಥವಾ ಅದರ ಅಧ್ಯಕ್ಷರು ಯಾರಾಗಿರಂದ್ರೆ ಕೆ.ಸಿ. ನಿಯೋಗಿಯವರ ಅಧ್ಯಕ್ಷತೆಯಲ್ಲಿ ಇದನ್ನು ಮಾಡಲಾಗಿತ್ತು. ಆಮೇಲೆ ಪ್ರಸ್ತುತ ಎಷ್ಟನೇದು ಹಣಕಾಸು ಆಯೋಗ ನಡೆದ ಚಾಲ್ತಿಯಲ್ಲಿರುವುದಂದ್ರೆ ಅದು 15ನೇ ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ. ಅದರ ಅಧ್ಯಕ್ಷರು ಯಾರಾಗಿರಪ್ಪ ಅಂದ್ರೆ N.K. ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಆಗಿತ್ತು. ಇದರ ಅವಧಿ ಕೂಡ ಕೇಳ್ತಾನೆ, ಎಷ್ಟು ವರ್ಷ ತನಕ ಇದು ಚಾಲ್ತಿ ಇರ್ತಂದ್ರೆ 2021ರಿಂದ ಪ್ರಾರಂಭವಾಗಿ 26ರವರೆಗೆ ಇದರ ಅವಧಿ ಇದೆ. ಬಟ್ ಆಲ್ರೆಡಿ ಈಗಾಗಲೇ 16ನೇ ಹಣಕಾಸು ಆಯೋಗದವನ್ನು ನೇಮಕ ಮಾಡ್ಯಾರ ರಾಷ್ಟ್ರಪತಿಗಳು ಅಧ್ಯಯನ ಮಾಡ್ಲಿಕ್ಕೆ. 16ನೇ ಹಣಕಾಸು ಆಯೋಗದ ಯಾರ ಅಧ್ಯಕ್ಷತೆ ಅಂದ್ರದು ಅರವಿಂದ್ ಪನಾಗರಿಯವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿದೆ. ಇದು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾನೆ. ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿದೆ ಅಂದ್ರದು ಅರವಿಂದ್ ಪನಾಗರಿಯ. ಮುಂದಿನ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಅಂದರೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಇಡೀ ಭಾರತದ ಯಾವ ನಗರದ ಕ್ವಶನ್ ಕೇಳ್ಯಾನ. 4 ಭಾರತದ ದೊಡ್ಡ ಮೆಟ್ರೋ ಸಿಟಿಗಳು ಕೊಟ್ಟಿದ್ದಾನೆ. ಯಾವುದಪ್ಪ ಅಂದ್ರದು ಆಪ್ಷನ್ ಡಿ ಇದೆಲ್ಲ, ಬೆಂಗಳೂರು. ನಮ್ಮ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರನ್ನು ಸಿಲಿಕಾನ್ ಸಿಟಿ, ಸಿಲಿಕಾನ್ ಕಣಿವೆ ಅಂತ ಕರಿತೇವೆ. ಹೆಂಗೆ ಅಮೇರಿಕದ ಕ್ಯಾಲಿಫೋರ್ನಿಯಾನ ಜಗತ್ತಿನ ಸಿಲಿಕಾನ್ ಕಣಿವೆ ಅಂತ ಕರಿತೇವೆ, ಯಾವುದನ್ನು? ಕ್ಯಾಲಿಫೋರ್ನಿಯಾ. ಅದೇ ರೀತಿ ಭಾರತದ ಬೆಂಗಳೂರನ್ನು ಸಿಲಿಕಾನ್ ಕಣಿವೆ, ಗಾರ್ಡನ್ ಸಿಟಿ, ಸಿರಿಧಾನ್ಯಗಳ ರಾಜಧಾನಿ, ಈ ರೀತಿ ಬೆಂಗಳೂರನ್ನು ಕರೆಯಲಾಗುತ್ತದೆ. ಹಾಗಾದರೆ ಇನ್ನು ದೇಶದ ಪ್ರಮುಖ ನಗರಗಳು ಏನೇನು ಕರೀತಾರೆ ನೋಡೋದಾದ್ರೆ, ಪಿಂಕ್ ಸಿಟಿ, ಗುಲಾಬಿ ನಗರ ಯಾವುದು? ಜೈಪುರ, ರಾಜಸ್ಥಾನದ ರಾಜಧಾನಿ. ಸಿಟಿ ಆಫ್ ಜಾಯ್ ಯಾವುದಪ್ಪ? ಆನಂದದ ಸಿಟಿ ಅಂದ್ರೆ ಅದು ಕಲ್ಕತ್ತಾ ಅಂತ ಕರಿತೀವಿ. ಗೋಲ್ಡನ್ ಸಿಟಿ ಅಂತೇಳಿ ಜೈಸಲ್ಮೇರ್, ರಾಜಸ್ಥಾನದಲ್ಲಿ ಬರ್ತದೆ. ಸರೋವರಗಳ ನಾಡು ಉದಯಪುರ. ಡೈಮಂಡ್ ಸಿಟಿ ಸೂರತ್ದಲ್ಲಿ ಜಗತ್ತಿನ ಅತಿ ದೊಡ್ಡ ಒಂದು ಡೈಮಂಡ್ ಕೇಂದ್ರವನ್ನು, ಡೈಮಂಡ್ ಮಳಿಗೆಯನ್ನು ಸ್ಥಾಪನೆ ಮಾಡಲಾಗಿದೆ, ಹೀಗಾಗಿ ಡೈಮಂಡ್ ಸಿಟಿ. ಇನ್ನು ಆರೆಂಜ್ ಸಿಟಿ, ಕಿತ್ತಳೆ ನಗರ ಯಾವುದು? ನಾಗಪುರ್, ಮಹಾರಾಷ್ಟ್ರದ ನಾಗಪುರನ ಆರೆಂಜ್ ಸಿಟಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಲ್ಲಿ ದೆಹಲಿ ಭಾರತದ ರಾಜಧಾನಿಯಾಯಿತು? ಅಂದರೆ ದೆಹಲಿಯನ್ನು ಭಾರತ ರಾಜಧಾನಿಯಾಗಿ ಯಾವ ವರ್ಷ ಮಾಡಲಾಗಿದೆ ಅಂತ ಬ್ರಿಟಿಷರು ಮಾಡಿದಂಥ ಒಂದು ಯಾವಾಗ ಮಾಡಿರುತ್ತೆ ಒಂದು ಕ್ವಶನ್ ಕೇಳ. 4 ಆಪ್ಷನ್ ಕೊಟ್ಟ, 4 ವರ್ಷ ಕೊಟ್ಟನ. ಆಪ್ಷನ್ ಎ ಇದೆಯಲ್ಲ, 1911ರಲ್ಲಿ ದೆಹಲಿ ಭಾರತದ ಒಂದು ರಾಜಧಾನಿಯಾಗಿದೆ ಅಂತ ನಾವು ಹೇಳ್ತೀವಿ. ಏನಪ್ಪ ಒಂದು ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಹಿನ್ನೆಲೆ ನೋಡಿದ್ರೆ, ಭಾರತದಲ್ಲಿ ಬ್ರಿಟಿಷರ ಆರಂಭಿಕ ರಾಜಧಾನಿ, ಫಸ್ಟ್ ಅವರ ರಾಜಧಾನಿ ಯಾವುದನ್ನು ಮಾಡ್ಕೊಂಡಿದೆ ಅಂದ್ರೆ ಕಲ್ಕತ್ತಾ ಇತ್ತು. ಎಲ್ಲಿವರೆಗೆ? 1911ರವರೆಗೆ ಇಲ್ಲೇ ಇದ್ದರು. ಬ್ರಿಟಿಷರು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದ್ದು ಬಂಗಾಳದ ವಿಭಜನೆ ರದ್ದು ಮಾಡಿದ ಸಂದರ್ಭದಲ್ಲಿ. ಏನು ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಮಾಡಿರ್ತಾರೆ. ಯಾವ ವರ್ಷದು? 1905ರಲ್ಲಿ. ಇದರ ವಿರುದ್ಧ ಬಂಗಾಳದಲ್ಲಿ ದೊಡ್ಡ ಹೋರಾಟ ಮಾಡಲಾಗುತ್ತದೆ. ಕಡೆಗೆ ಅದನ್ನು ಒತ್ತಾಯಕ್ಕೆ ಮಾಡೋದು 1911ರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದು ಮಾಡ್ತಾರೆ. ಬಟ್ ಅಲ್ಲಿ ಪ್ರತಿಭಟನೆ ಕಾವು ಇನ್ನೂ ಹೆಚ್ಚಿರುವುದರಿಂದ ರಾಜಧಾನಿ ಏನು ಮಾಡ್ತಾರೆ?
ಕಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಭಾರತೀಯ ಸಂವಿಧಾನದ 69ನೇ ತಿದ್ದುಪಡಿ ಕಾಯ್ದೆಯು 1991ರಲ್ಲಿ ದೆಹಲಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿತು. ಇದನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವೆಂದು ಘೋಷಿಸಲಾಯಿತು. ಇನ್ನು ನಾವು ಸ್ವತಂತ್ರ ಬಂದ ಬಳಿಕ ಅಧಿಕೃತವಾಗಿ ದೆಹಲಿಯನ್ನು ಒಂದು ರಾಷ್ಟ್ರ ರಾಜಧಾನಿ ಮಾಡೋದು ಅಥವಾ ವಿಶೇಷ ಸ್ಥಾನಮಾನ ಕೊಟ್ಟದ್ದು ಯಾವಾಗಂದ್ರೆ ಅದು 1991ರಲ್ಲಿ 69ನೇ ತಿದ್ದುಪಡಿ ಮೂಲಕ ಇದನ್ನು ರಾಷ್ಟ್ರ ರಾಜಧಾನಿ ತಿಳಿವಿ. ಇಲ್ಲಿಯೂ ಕೂಡ ಒಂದು ವಿಧಾನಸಭೆಯನ್ನು ರಚಿಸಲು ಅವಕಾಶ ಮಾಡಿ ಕೊಟ್ಟಿವಿ. ಮುಂದಿನ ಪ್ರಶ್ನೆ, ಅಮರಕಂಟಕನಲ್ಲಿ ಯಾವ ನದಿ ಹುಟ್ಟುತ್ತದೆ? ಅಮರಕಂಟಕನಲ್ಲಿ ಯಾವ ನದಿ ಹುಟ್ಟುತ್ತದೆ ಅಂತ ಹೇಳಿದ ಸ್ನೇಹಿತರೆ 4 ಇಂಪಾರ್ಟೆಂಟ್ ನದಿಗಳನ್ನು ಕೊಟ್ಟಾನ. ಯಾವುದು ಸರಿ ಉತ್ತರ? ಆಪ್ಷನ್ ಸಿ ಇದೆಲ್ಲ, ನರ್ಮದಾ ನದಿ. ಏನು ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಅದು ನರ್ಮದಾ ನದಿ ಅಂತ ಹೇಳ್ತೀವಿ. ಭಾರತದಲ್ಲಿ ಅತ್ಯಂತ ವಿವಾದಾತ್ಮಕ ನದಿ ಯೋಜನೆ ಇರುವುದೇ ಇದೇ ನದಿಗೆ, ನರ್ಮದಾ ನದಿಗೆ. ಹಾಗಾದ್ರೆ ಇದು ಹುಟ್ಟುವುದಿಲ್ಲಪ್ಪ ಅಂದರೆ ಇದು ಅಮರಕಂಟಕ ಅನ್ನೋ ಒಂದು ಸ್ಥಳದ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಈ ನದಿ ಹುಟ್ಟುತ್ತದೆ. ಈ ನರ್ಮದಾ ನದಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಒಂದು ವಿಭಜನೆ ಮಾಡುವಂಥ ಒಂದು ನದಿಯಾಗಿದೆ. ಯಾವುದದು? ನರ್ಮದಾ ನದಿ. ಇನ್ನು ಕೆಲವು ಪ್ರಮುಖ ನದಿಗಳ ಉಗಮ ಸ್ಥಳ ನೋಡೋದಾದ್ರೆ ಸಿಂಧೂ ನದಿ ಏನು ಪಾಕಿಸ್ತಾನದ ಒಂದು ಜೀವ ನದಿ ಅಂತ ಕರಿತೇವೆ. ಸಿಂಧೂ ನದಿ ಭಾರತಕ್ಕೆ ಇಂಡಸ್ ರಿವರ್ ಅಂತ ಕರಿತೀವಿ. ಇದು ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಉಗಮವಾಗುತ್ತದೆ. ಇನ್ನು ಗಂಗಾ ನದಿ, ಗಂಗೋತ್ರಿ ಹಿಮನದಿ ಐತಿದಲ್ಲ, ಆ ಹಿಮನದಿ ಸಮೀಪ ಗೋಮುಖ ಎನ್ನುವ ಒಂದು ಸ್ಥಳದಲ್ಲಿ ಹುಡ್ತದೆ. ಮೊದಲು 2 ನದಿಗಳು ಹುಡ್ತಾವೆ, ಅಲಕಾನಂದ ಮತ್ತು ಭಾಗೀರಥಿ ಅಂತೇಳಿ. ಮುಂದೆ ದೇವಪ್ರಯಾಗದಲ್ಲಿ ಎರಡೂ ಕೂಡಿ ಗಂಗಾ ಆಗಿ ಮುಂದೆ ಅದು ಹರಿಯುತ್ತದೆ. ಇನ್ನು ಯಮುನಾ ನದಿ ಎಲ್ಲಿ ಹುಡ್ತದೆ? ಯಮುನೋತ್ರಿ ಅನ್ನೋ ಸ್ಥಳದಲ್ಲಿ. ಚಂಬಲ್ ನದಿ ಎಲ್ಲಿ ಹುಡ್ತದೆ ಅಂದ್ರೆ ಜನಪವ ಬೆಟ್ಟಗಳಲ್ಲಿ ಮೋ, ಇಂಪಾರ್ಟೆಂಟ್ ಏನು ಮೋ ಅಂತ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಈ ನದಿ ಹುಟ್ಟುತ್ತದೆ. ಇನ್ನು ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ತ್ರಯಂಬಕೇಶ್ವರ ಅನ್ನೋ ಒಂದು ಸ್ಥಳದಲ್ಲಿ. ದಕ್ಷಿಣ ಭಾರತ ಅತಿ ದೊಡ್ಡ ನದಿ ಗೋದಾವರಿ ನದಿ ಹುಟ್ಟುತ್ತದೆ. ಇನ್ನು ಕಾವೇರಿ ನದಿ ದಕ್ಷಿಣದ ಗಂಗೆ ಅಂತ ಕರೀತಾರೆ, ಇದು ತಲಕಾವೇರಿ ಅನ್ನೋ ಸ್ಥಳದಲ್ಲಿ ಈ ನದಿ ಹುಟ್ಟುತ್ತದೆ. ಮುಂದಿನ ಪ್ರಶ್ನೆ, ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಮೌಂಟ್ ಎವರೆಸ್ಟ್ ಏರಿದವರು ಇದ್ದಾರೆ, ಬಟ್ ಅದರಲ್ಲಿ ಫಸ್ಟ್ ಟೈಮ್ ಏರುವಂಥ ಮಹಿಳೆ ಯಾರಪ್ಪ ಅಂದ್ರೆ ಅದು ಆಪ್ಷನ್ ಎ ಇದೆಯಲ್ಲ, ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಅವರು 1984ರಲ್ಲಿ ಮೌಂಟ್ ಎವರೆಸ್ಟನ್ನು ಏರುವ ಮೂಲಕ ಈ ಪರ್ವತವನ್ನು ಏರಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಎನ್ನುವ ಒಂದು ದಾಖಲೆ ಯಾರ ಹೆಸರಲ್ಲಿದೆ? ಬಚೇಂದ್ರಿ ಪಾಲ್ ಅವರ ಹೆಸರಲ್ಲಿದೆ. ಏನಪ್ಪ ಮೌಂಟ್ ಎವರೆಸ್ಟ್ ಒಂದು ಸ್ವಲ್ಪ ಮಾಹಿತಿ ನೋಡಿದ್ರೆ ಜಗತ್ತಿನ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ಅದು ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ. 8848 ಮೀಟರ್ ಎತ್ತರ ಇರುವಂಥದ್ದು ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ. ಇದನ್ನು ಮೊದಲ ಬಾರಿಗೆ ಏರಿದವರು ಎಡ್ಮಂಡ್ ಹಿಲರಿ ನ್ಯೂಜಿಲೆಂಡ್ ದೇಶದವರು, ತೆನ್ಸಿಂಗ್ ನೋರ್ಗೆ ನೇಪಾಳ ದೇಶದವರು, ಇವರಿಬ್ಬರು ಸೇರಿ ಮೊಟ್ಟ ಮೊದಲ ಬಾರಿಗೆ 1953ರಲ್ಲಿ ಮೌಂಟ್ ಎವರೆಸ್ಟನ್ನು ಏರಿದ್ದಾರೆ. ಹಾಗಾದರೆ ಅತಿ ಹೆಚ್ಚು ಬಾರಿ ಏರಿದವರು ಯಾರು? ಅತಿ ಹೆಚ್ಚು ಬಾರಿಗೆ ಏರಿದವರು ಕಾಮಿ ರೀಟಾ ಅಂತ ಬರ್ತಾರೆ. ಇವರು ಇಲ್ಲಿವರೆಗೆ ಸುಮಾರು 30 ಬಾರಿ ಈ ಮೌಂಟ್ ಎವರೆಸ್ಟನ್ನು ಏರಿದ್ದಾರೆ. ಯಾವ ದೇಶವರು? ನೇಪಾಳ ದೇಶದವರು. ಇನ್ನು ಮೌಂಟ್ ಎವರೆಸ್ಟ್ ಏರಿದ ಅತಿ ಚಿಕ್ಕ ಬಾಲಕ ಯಾರಪ್ಪ ಅಂದ್ರೆ ಅದು ಜೋರ್ಡನ್ ರೋಮಿ ಅನ್ನೋ ಒಬ್ಬ ಬಾಲಕ, ಜಸ್ಟ್ 13 ವರ್ಷ. ಈತ ಮೌಂಟ್ ಎವರೆಸ್ಟನ್ನು ಏರಿದ ಒಬ್ಬ ಚಿಕ್ಕ ಬಾಲಕ ಆಗಿದ್ದಾರೆ. ಇನ್ನು ಚಿಕ್ಕ ಬಾಲಕಿ ನೋಡಿದ್ರೆ ಮಾಲವತ ಪೂರ್ಣ ಅನ್ನೋರು, ಇವರು ಕೂಡ ಒಂದು 14 ವರ್ಷನ ಐತಿ. ಇವರು ಕೂಡ ಅತಿ ಚಿಕ್ಕ ಬಾಲಕಿ ಅಂತ ಹೇಳ್ಬೋದು. ಇನ್ನು ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಅಂಗವಿಕಲತೆ ಅಂದರೆ ಹ್ಯಾಂಡಿಕ್ಯಾಪ್ ಇದ್ದಂಥ ಒಬ್ಬರು ಯಾರು ಫಸ್ಟ್ ಏರಿದ ಅಂದರೆ ಅರುಣಿಮಾ ಸಿನ್ಹಾ ಅನ್ನೋರು ಈ ಮೌಂಟ್ ಎವರೆಸ್ಟನ್ನು ಮೊದಲ ಬಾರಿಗೆ ಏರಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ಪ್ರಮುಖ ಪ್ರಶ್ನೆಗಳನ್ನು ಅದರ ಉತ್ತರ ಸಮೇತ ಉಳಿದ ಆಪ್ಷನ್ಗಳು ಕೂಡ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡಿವಿ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇದೇ ರೀತಿ ಪ್ರೋತ್ಸಾಹ ಕೊಡಿರಿ. ಧನ್ಯವಾದಗಳು.